ಇವತ್ತು ಅಂದರೆ 6 ಸೆಪ್ಟೆಂಬರ್ 25 ಶನಿವಾರ ಬೆಳಗ್ಗೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುರಗೋಡದ ಮಹಾತಪಸ್ವಿ ಶ್ರೀ ಮಹಾಂತ ದುರದುಂಡೀಶ್ವರ ಮಠದ ಪರಮಪೂಜ್ಯ ಶ್ರೀ ಶ್ರೀ ನೀಲಕಂಠ ಮಹಾಸ್ವಾಮಿಗಳು ತಪೋವನಕ್ಕೆ ದಯಮಾಡಿಸಿದ್ದರು. ಪರಮಪೂಜ್ಯರ ಆಗಮನದಿಂದ ತಪೋವನದ ಪವಿತ್ರ ಪರಿಸರ ಧನ್ಯವಾಯಿತು. ಪೂಜ್ಯರು ತಪೋವನವನ್ನು ನೋಡಿ ತುಂಬ ಸಂತೋಷಪಟ್ಟರು. ತಪೋವನದಲ್ಲಿನ ಶಿಸ್ತು ಮತ್ತು ಸ್ವಚ್ಛತೆ ಪೂಜ್ಯರ ಗಮನ ಸೆಳೆಯಿತು. ತಪೋವನ ಕನ್ನಡಿ ಇದ್ದ ಹಾಗಿದೆ ಎಂದು ಪೂಜ್ಯರು ತಪೋವನವನ್ನು ಮನಸಾರೆ ಕೊಂಡಾಡಿದರು. ವಿಶೇಷವಾಗಿ ನಮ್ಮ ಪೂಜಾಗೃಹವನ್ನು ಪೂಜ್ಯರು ತುಂಬ ಮೆಚ್ಚಿಕೊಂಡರು. ತಪೋವನದಲ್ಲಿ ಕಲಿಯುವುದು ತುಂಬ ಇದೆ ಎಂದು ಪೂಜ್ಯರು ಹೃದಯ ತುಂಬಿ ಹೇಳಿದರು. ಪೂಜ್ಯರು ತಪೋವನದ ತುಂಬೆಲ್ಲ ಸಂಚರಿಸಿ ಪ್ರತಿಯೊಂದನ್ನು ಆಮೂಲಾಗ್ರವಾಗಿ ವೀಕ್ಷಿಸಿದರು. ಅವಸರ ಮಾಡಲಿಲ್ಲ. ಪೂಜ್ಯರು ನಿಧಾನವಾಗಿ ಎಲ್ಲವನ್ನೂ ಅವಲೋಕಿಸಿದರು. ಕಾರಂಜಿಯ ಬಳಿ ಹೋಗಿ ಖುಷಿಯಿಂದ ಎಲ್ಲರನ್ನೂ ಕರೆದು ಜೊತೆಯಲ್ಲಿ ನಿಲ್ಲಿಸಿಕೊಂಡು ಫೋಟೋ ತೆಗೆಸಿಕೊಂಡರು. ಈ ಹಿಂದೆ 2 ವರ್ಷಗಳ ಹಿಂದೆ ನಾವು ಮುರುಗೋಡು ಮಠಕ್ಕೆ ದಯಮಾಡಿಸಿದಾಗ ಪೂಜ್ಯರು ಇಡೀ ಊರನ್ನೇ ಕರೆದು ನಮ್ಮನ್ನು ಸ್ವಾಗತಿಸುವುದಕ್ಕೆ ನಿಲ್ಲಿಸಿದ್ದರು. ಪೂಜ್ಯರು ಅವತ್ತು ತೋರಿದ ಆ ಪ್ರೀತಿ, ಆ ವಾತ್ಸಲ್ಯ ನಮ್ಮ ನೆನಪಿನ ಭಂಡಾರದಲ್ಲಿ ಸುರಕ್ಷಿತವಾಗಿದೆ. ಮುರುಗೋಡು ಮಠಕ್ಕೆ ನಮ್ಮ ಶಿವದುಂದುಭಿ ಮಾಸಪತ್ರಿಕೆ ಹೋಗುತ್ತದೆ. ಪೂಜ್ಯರು ನಮ್ಮ ಶಿವದುಂದುಭಿಯನ್ನು ಒಂದು ಅಕ್ಷರ ಬಿಡದ ಹಾಗೆ ಓದುತ್ತಾರೆ. ಹುಬ್ಬಳ್ಳಿಯ ನಮ್ಮ ಪರಮಭಕ್ತರಾದ ಶ್ರೀ ಗುರು ಕಲ್ಮಠರವರ ಮುಂದೆ ಶ್ರೀಗಳು ಶಿವದುಂದುಭಿಯ ಕುರಿತು ಮೆಚ್ಚುಗೆಯ ಮಾತುಗಳನ್ನಾಡಿದ್ದನ್ನು ಕಲ್ಮಠರವರು ಹಲವಾರು ಬಾರಿ ನಮಗೆ ತಿಳಿಸಿದ್ದಾರೆ. ಪೂಜ್ಯ ಮುರುಗೋಡದ ಶ್ರೀ ನೀಲಕಂಠ ಮಹಾಸ್ವಾಮಿಗಳು ಮಹಾತಪಸ್ವಿಗಳು. ಅವರು ಹುಟ್ಟು ಸಾಧಕರು. ಅವರು ತುಂಬಿದ ಕೊಡ. ಸರಳತೆ ಅವರ ಸಂಪತ್ತು, ಮುಕ್ತ ಮನಸ್ಸು ಅವರ ಆಸ್ತಿ. ಅವರು ಇವತ್ತಿನ ಎಡಪಂಥೀಯ ಇಲ್ಲವೇ ಬಲಪಂಥೀಯ ಸ್ವಾಮಿಗಳ ಗುಂಪಿಗೆ ಸೇರಿದವರಲ್ಲ. ಅವರು ಶಿವಪಂಥೀಯ ಸ್ವಾಮಿಗಳು. ಅವರು ಎಡಮಾನಸರು ಮತ್ತು ಎಡಚ ಮಾನಸರು ಅಲ್ಲ. ಅವರು ಬಲಮಾನಸರು, ಬಲಾಢ್ಯ ಮಾನಸರು. ಅವರು ಶಿವಮಾನಸರು, ಅವರು ಹದುಳ ಮಾನಸರು. ಪೂಜ್ಯರು ಇದ್ದದ್ದನ್ನು ಇದ್ದಕ್ಕಿದ್ದಂತೆ ಹೇಳಿಬಿಡುತ್ತಾರೆ. ಅವರು ಪಾರದರ್ಶಕ, ಸ್ಫಟಿಕ. ಬಸವಣ್ಣನವರು ಹೇಳಿದ ಆ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಎರಡೂ ಪೂಜ್ಯರಲ್ಲಿವೆ. ನಾವು ಗಮನಿಸಿದ್ದೇವೆ. ತಪೋವನವನ್ನು ನೋಡಬನ್ನಿ, ತುಂಬ ಸುಂದರವಾದ ಸ್ಥಳ ಎಂದು ಕರೆದರೂ ಕೆಲವು ಸ್ವಾಮೀಜಿಗಳು ಬರುವುದಿಲ್ಲ. ಕರೆದು ಆಮಂತ್ರಣ ಪತ್ರಿಕೆಯಲ್ಲಿ ದೊಡ್ಡದಾಗಿ ಹೆಸರು ಹಾಕಿದರೂ ಬರುವುದಿಲ್ಲ. ಎಲ್ಲ ಯುಗೋಗಳಲ್ಲಿ ಸ್ವಾಮೀಜಿ ಯುಗೋ ಇದೆಯಲ್ಲ, ಇದು ಭಗವದ್ಗೀತೆಯಲ್ಲಿ ಹೇಳುವ ಹಾಗೆ ಗುಹ್ಯ ಮತ್ತು ಗುಹ್ಯತಮ. ಪರಮಪೂಜ್ಯ ಶ್ರೀ ನೀಲಕಂಠ ಸ್ವಾಮಿಗಳು ಸರಳರಲ್ಲಿ ಸರಳರು. ತಪೋವನವನ್ನು ನೋಡಲೇಬೇಕು ಎಂದು ಇಲ್ಲಿಗೆ ಬಂದು ನಮ್ಮನ್ನು ಮತ್ತು ತಪೋವನವನ್ನು ಆಶೀರ್ವದಿಸಿದರು. ಆಗಾಗ್ಗೆ ಇಂಥ ಶುದ್ಧಾತ್ಮರು ಮತ್ತು ಶುದ್ಧಾಂತಃಕರಣ ಭೂಯಿಷ್ಠರು ತಪೋವನಕ್ಕೆ ಆಗಮಿಸುವುದರಿಂದ ತಪೋವನದ ತೇಜಸ್ಸು ಓಜಸ್ಸುಗಳು ಇನ್ನಷ್ಟು ಮತ್ತಷ್ಟು ಹೆಚ್ಚಿಕೊಳ್ಳುತ್ತವೆ. ಮುರುಗೋಡದ ಪರಮಪೂಜ್ಯ ನೀಲಕಂಠ ಮಹಾಸ್ವಾಮೀಜಿಗಳು ನ ಗುರೋರಧಿಕಂ ಎಂಬ ಮಾತಿಗೆ ಪೂರಕವಾಗಿ ಮತ್ತು ಅರ್ಥವಾಗಿ ನಿಲ್ಲುತ್ತಾರೆ. ಇಂಥ ಮಹಾನುಭಾವರ ಸಂಘ ಸಾಮೀಪ್ಯ ಬೇಕೇ ಬೇಕು. ನ ಗರ್ವಾದಧಿಕಂ ಎನ್ನುವವರ ಸಂಘ ಸಾಮೀಪ್ಯವುದು ಬೇಡವೇ ಬೇಡ ಎಂಬುದು ನಮ್ಮ ಅಂಬೋಣ.
ಪೂಜ್ಯರ ಜೊತೆಯಲ್ಲಿ ಅವರ ಉತ್ತರಾಧಿಕಾರಿಗಳು ಮತ್ತು ಪೂಜ್ಯರ ಆಪ್ತ ಕಾರ್ಯದರ್ಶಿ ಸಂತೋಷರವರು, ವೀರೇಶ್ ಮೊದಲಾದವರು ಆಗಮಿಸಿದ್ದರು. ತುಂಬ ಸಂತೋಷ, ಸಂಭ್ರಮದ ದಿನ ಇದು. ಎ ಡೇ ಆಫ್ ಡಿಲೈಟ್. ತುಂಬ ಸಂತೋಷವಾಯಿತು ನಮಗೆ.